ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಮತ್ತೊಂದು ಕಡೆಗಳಲ್ಲಿ ಈರುಳ್ಳಿ ಬೆಲೆಯಲ್ಲಿ ಸಾಕಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದು. ಜೊತೆಗೆ ಬೇರೆ ಬೇರೆ ಭಾಗಗಳಿಗೆ ಅಂದರೆ ಸೌದಿ ಆಗಿರ್ಬೋದು ಆ ಒಂದು ಭಾಗಗಳಿಗೆ ರಫ್ತಾಗ್ತಾ ಇದ್ದಂತಹ ಈರುಳ್ಳಿನೂ ಕೂಡ ರಫ್ತಾಗ್ತಿಲ್ಲ. ಸೊ ಹೀಗಾಗಿ ಬೆಲೆಯಲ್ಲಿ ಸಾಕಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದು. ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆದಂತಹ ಮಳೆಯಿಂದಾಗಿಯೂ ಕೂಡ ಈರುಳ್ಳಿ ಬೆಲೆ ಇಳಿಕೆಗೆ ಕಾರಣ ಅನ್ನುವಂಥದ್ದು. ಕೇವಲ ಇಷ್ಟು ಮಾತ್ರ ಕಾರಣನ, ಯಾಕೆ ಈ ರೀತಿಯಾದಂಥ ಒಂದು ಸಮಸ್ಯೆ ಆಗಿದೆ, ಜೊತೆಗೆ ಈ ರೀತಿಯಾದಂಥ ಈರುಳ್ಳಿ ದರ ಕಡಿಮೆ ಆಗಿರುವಂಥದ್ದು ಇನ್ನು ಎಷ್ಟು ದಿವಸ ಇರುತ್ತೆ, ಇವೆಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ರವಿ ಟ್ರೇಡಿಂಗ್ ಕಂಪನಿಯ ಮಾಲೀಕರಾದಂತಹ ರವಿಕುಮಾರ್ ಇದ್ದಾರೆ. ಇವರು ಕೂಡ ಈರುಳ್ಳಿ ವರ್ತಕರು, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ರೈಟ್ ನಾವು ಎಷ್ಟಿದೆ ಸರ್ ಈರುಳ್ಳಿ 1 kg? ಸರ್, ಈಗ ಒಳ್ಳೆ ಕ್ವಾಲಿಟಿ 10 ರಿಂದ 15 ರೂಪಾಯಿ ಇದೆ. ಇನ್ನು ಆವ್ರೇಜು ಏನಾಗಿದೆ, ಈ ಮಳೆ ಎಫೆಕ್ಟ್ ಆಗಿರುವಂಥವೆಲ್ಲ 4-5 ರೂಪಾಯಿ ಒಳಗಡೆ ಸಿಗ್ತಾ ಇದೆ ಸರ್. ಅದು ಸರ್, ಈಗ ಇಷ್ಟು ಸಡನ್ನಾಗಿ ಪ್ರೈಸ್ ಕಡಿಮೆ ಆಗಲಿಕ್ಕೆ ಏನು ರೀಸನ್ನು ಅಂತ? ಈಗ ವರ್ಷ ಏನಾಗ್ತಿದೆ, ಈಗ ಈರುಳ್ಳಿ ಬೆಳೆಗಾರರು ಜಾಸ್ತಿ ಆಗ್ತಾ ಇದ್ದಾರೆ. ಬಿಜಾಪುರದ ನಮ್ಮ ಕರ್ನಾಟಕದಲ್ಲಿ ಬಿಜಾಪುರದಲ್ಲಿ ಏರಿಯಾ ಮತ್ತು ನೀರಿನ ಸೌಕರ್ಯ ಇರೋದ್ರಿಂದ ಈರುಳ್ಳಿ ಬೆಳೆಗಾರರು ಜಾಸ್ತಿ ಆಗ್ತಾ ಇದ್ದಾರೆ. ಆಮೇಲೆ ಮಹಾರಾಷ್ಟ್ರದಲ್ಲೂ ಸ್ವಲ್ಪ ಅವರಿಗೆ ಪ್ರತಿ ವರ್ಷದಲ್ಲಿ ಒಳ್ಳೊಳ್ಳೆ ರೇಟ್ ಸಿಕ್ಕಿರೋದ್ರಿಂದ ಅವ್ರೇನು ಮಾಡಿದ್ದಾರೆ, ಅಲ್ಲೂ ಈರುಳ್ಳಿ ಬೆಳೆಗಾರರು ಜಾಸ್ತಿ ಆಗಿದ್ದಾರೆ. ಮತ್ತೇನಾಯಿತು, ಈ ಸಂದರ್ಭದಲ್ಲಿ ಏನಾಗಿದೆ, ಈಗ ಯುದ್ಧದ ಪರಿಣಾಮದಿಂದ ಏನಾಗಿದೆ, ಗಲ್ಫ್ ಕಂಟ್ರಿಗಳಿಗೆಲ್ಲ ಹೋಗುವಂಥ ಈರುಳ್ಳಿ ರಫ್ತಾಗ್ತಾ ಇಲ್ಲ. ಅದರಿಂದ ಏನಾಗುತ್ತೆ, ಏನು ನಮ್ಮ ಇಂಡಿಯಾದಲ್ಲಿ ಮೇಯ್ನ್ ಮಾರ್ಕೆಟ್ ಅಂತೀವಿ, ನಾಸಿಕ್ ಮೇಯ್ನ್ ಮಾರ್ಕೆಟು. ನಾಸಿಕ್ನಲ್ಲಿ ಏನು ಈರುಳ್ಳಿ ಬೆಳೆ ಆಗುತ್ತೆ, ರೇಟ್ ಆಗುತ್ತೆ, ಅದ್ರ ಮೇಲೆ ಆಲ್ ಓವರ್ ಇಂಡಿಯಾ ಡಿಪೆಂಡ್ ಆಗುತ್ತೆ. ಈಗ ಗಲ್ಫ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಇಲ್ಲ. ಮತ್ತು ನೆರೆ ದೇಶ ಆದಂಥ ಬಾಂಗ್ಲಾದೇಶ ಜೊತೆಗೆ ನಮ್ಮ ವ್ಯವಹಾರ ಸರಿ ಇಲ್ಲ. ಅದೇನಾಯಿತು, 2 ವರ್ಷ ನಾವು ಇಲ್ಲಿ ಅವರಿಗೆ ರಫ್ತು ಮಾಡೋದಕ್ಕೆ ನಮ್ಮಲ್ಲೇ ರೇಟ್ ಜಾಸ್ತಿ ಇದ್ದಾಗ ರಫ್ತು ಕಂಟ್ರೋಲ್ ಮಾಡಿದರು. ಆದ್ದರಿಂದ ಏನಾಗೋಯ್ತು, ಅದೇ ದೇಶದ ಅವರೇ ಹೆಚ್ಚು ಈರುಳ್ಳಿ ಬೆಳೆಯೋ ಆಗ್ಬಿಟ್ಟು ಈಗ ಅಲ್ಲೇ ಈರುಳ್ಳಿ ಬೆಳೆ ಇದೆ ಅವ್ರದ್ದು. ಈಗ ನಮ್ಮ ರಫ್ತು ಬೇಕಾಗಿಲ್ಲ ಅವ್ರಿಗೆ. ಮತ್ತು ಶ್ರೀಲಂಕಾದಲ್ಲೂ ಅದೇ ರೀತಿ ಆಗಿರುತ್ತೆ. ಆದ್ದರಿಂದ ಹೊರದೇಶಗಳಿಗೆ ರಫ್ತಾಗ್ತಾ ಇಲ್ಲ. ಈಗ ನಮ್ಮ ಡೊಮೆಸ್ಟಿಕ್ನಲ್ಲಿ ಏನಾಗ್ತಿದೆ, ಇಳುವರಿ ಜಾಸ್ತಿ ಆಗಿದೆ, ಬೆಳೆ ಜಾಸ್ತಿ ಆಗಿದೆ. ಆದ್ದರಿಂದ ಬೇಡಿಕೆ ಕಡಿಮೆ. ಸ್ವಲ್ಪ ಕ್ವಾಲಿಟಿನೂ ಬಿಸಿಲು ಜಾಸ್ತಿ ಇದೆ, ಸಿಪ್ಪೆ ಹೋಗುತ್ತೆ, ಸಿಪ್ಪೆ ಹೋದ್ರೆ ರೇಟ್ ಬರಲ್ಲ. ಮತ್ತು ಮಳೆ ಜಾಸ್ತಿ ಆದರೂ ಡ್ಯಾಮೇಜ್ ಬಂದರೂ ರೇಟ್ ಬರಲ್ಲ. ಆದ್ದರಿಂದ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಇದೆ. ಈಗ ಒಂದಷ್ಟು LPG ಸಮಸ್ಯೆಯಿಂದ ಹೋಟೆಲ್ಗಳು ಕೂಡ ಒಂದಷ್ಟು ಬಂದಾಗಿದ್ವು, ಮತ್ತು ಒಂದಷ್ಟು ಮೆನ್ಯೂಗಳಲ್ಲೂ ಕೂಡ ವೇರಿಯೇಷನ್ ಮಾಡಿದ್ರು. ಸೊ ಅದು ಕೂಡ ಎಫೆಕ್ಟ್ ಆಗಿರ್ಬೋದಾ? ಈಗ ಹೋಟೆಲ್ಗಳಲ್ಲಿ ಕೆಲವು ಐಟಮ್ಗಳನ್ನ ಡ್ರಾಪ್ ಮಾಡಿದ್ದಾರೆ, ಅವ್ರ ಮೆನುವಿಂದ ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಏನಾಗುತ್ತೆ, ನಮ್ಮಲ್ಲಿ 10-20% ಅದು ಎಫೆಕ್ಟ್ ಆಗಿದೆ. ಆಮೇಲೆ ಈಗ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ, ಎಲ್ಲವೂ ತವ್ರ ಮನೆಗಳಿಗೆ ಅಲ್ಲಿ ಇಲ್ಲಿ ಹೋಗೋರು, ಟೂರ್ಗಳು ಹೋಗೋರು ಎಲ್ಲ ಜನಸಂಖ್ಯೆ ಕಡಿಮೆ ಆಗಿದೆ. ಮತ್ತು ತಮಿಳ್ನಾಡು ಎಲೆಕ್ಷನ್ ಇದೆ, ಅವ್ರುಗಳು ಓಟ್ ಹಾಕೋದಕ್ಕೆ ಅರ್ಧ ಜನಸಂಖ್ಯೆ ಅಲ್ಲಿಗೆ ಹೋಗ್ಬಿಡ್ತಾರೆ. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಇರೋದ್ರಿಂದ ಅವ್ರುಗಳು ಸ್ವಲ್ಪ ಹೋಗ್ಬಿಡ್ತಾರೆ. ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈರುಳ್ಳಿಗೂ ಸ್ವಲ್ಪ ಬೇಡಿಕೆ ಕಡಿಮೆ, ಸೇಲ್ಸ್ ಕಡಿಮೆ ಆಗಿದೆ ಸರ್. ಸೊ ಈ ರೀತಿಯಾದಂಥ ಒಂದು ರೇಟ್ ಕಡಿಮೆ ಇನ್ನು ಎಷ್ಟು ದಿವಸ ಇರ್ಬೋದು ಅಂತ ಸರ್? ಈಗ ಏನು ಜನಗಳು ಬೆಳೆದಿದ್ದಾರೆ, ನಮ್ಮ ಬಿಜಾಪುರ ಸೈಡ್ನಲ್ಲಿ ಈರುಳ್ಳಿ ಬೆಳೆದಿದ್ದಾರೆ ರೈತರು, ಈಗ ಅವ್ರ ಹತ್ರ ಅದನ್ನು ಸ್ಟಾಕ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇರಲ್ಲ, ಹೊಲದಲ್ಲೇ ಇಟ್ಟಿರ್ತಾರೆ. ಈಗ ದಿನ ನೋಡ್ತಾ ಇದ್ದೀರಾ, ಇದರಲ್ಲೇನು ವೆದರ್ ರಿಪೋರ್ಟ್ನಲ್ಲೆಲ್ಲ ಏನು ಅಕಾಲಿಕ ಮಳೆ ಬರೋ ಸಂಭವ ಇದೆ. ಅದೇನಾಗುತ್ತೆ, ರೈತರಿಗೆ ಇನ್ನೂ ಭಯ ಬೀಳಿಸ್ತಾ ಇರುತ್ತೆ. ಈಗ ಹೊಲದಲ್ಲಾಗಿ ಚೆಲ್ಲಿದ್ದೀವಿ ನಾವು, ಮಳೆ ಬಂದುಬಿಟ್ರೆ ಎಲ್ಲ ಕೊಳ್ತೋಗುತ್ತೆ ಅಂತ ಏನು ಮಾಡ್ತಾರೆ, ಅವಸರವಾಗಿ ಎತ್ಕೊಂಬಂದು ಮಾರ್ಕೊಂಬಿಡ್ತಾರೆ. ಹಾಗಾಗಿ ಅವರು ಹೊಲದಲ್ಲಿ ಎಲ್ಲಿ ಓಪನ್ ಆಗಿರುವಂಥ ಬೆಳೆ ಏನಿರುತ್ತೆ ಅದೆಲ್ಲ ಖಾಲಿ ಆದರೆ ಆಮೇಲೆ ಏನು ಸ್ಟಾಕ್ ಇಟ್ಕೊಂಡಿರ್ತಾರೆ ಅದನ್ನು ಅವ್ರು ಅವಸರ ಮಾಡ್ತಾರಲ್ಲ, ಬೆಲೆ ನೋಡೋದು, ನಿಧಾನಕ್ಕೆ ಮಾರ್ಕೆಟ್ ನೋಡಿಕೊಂಡು ನಿಧಾನಕ್ಕೆ ಬರ್ತಾರೆ. ಅಲ್ಲಿವರೆಗೂ 15 ದಿವಸ 1 ತಿಂಗಳು ಸ್ವಲ್ಪ ಡೌನ್ ಇರ್ಬೋದು. ಆಮೇಲೆ ಇನ್ನು ಅಕಾಲಿಕ ಮಳೆ ಏನೇನಾಗ್ತಿದೆ ಅದ್ರ ನಷ್ಟ ಅದನ್ನೆಲ್ಲ ನೋಡಿಕೊಂಡು ಮುಂದಿನ ಬೆಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಿಷ್ಟು ರವಿಕುಮಾರ್ ಹೇಳ್ತಾ ಇರುವಂತಹ ಮಾತು. ಒಂದು ಕಡೆ ಮಳೆ, ಮತ್ತೊಂದು ಕಡೆ ಯುದ್ಧ ಏನಾಗ್ತಾ ಇದೆ, ಇದು ಜೊತೆಗೆ ಈ ಬೇಸಿಗೆ ರಜೆ ಆಗಿರ್ಬೋದು, ಒಂದಷ್ಟು ಎಲೆಕ್ಷನ್ಸ್, ಇವೆಲ್ಲದರಿಂದನೂ ಕೂಡ ಈರುಳ್ಳಿ ದರ ಕಡಿಮೆ ಆಗಿದೆ. ಸೊ ಇದು ತಾತ್ಕಾಲಿಕ ಅಷ್ಟೇ. ಮುಂಬರುವಂಥ ದಿನಗಳಲ್ಲಿ ಈ ಹಿಂದೆ ಯಾವ ರೀತಿಯಾಗಿ ದರ ಇರಬೇಕಾಗಿತ್ತು ಆ ಒಂದು ದರ ಇರುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.